ವೇದಾಂತ ಸಂವತ್ಸರ. ಓಂ ಆತ್ಮದರ್ಶನ ರಹಸ್ಯ ವಿದೇ ವೇದಾಂತ ಭಾಸ್ಕರಾಯ ನಮಃ. ಯೇನ ಚಿನ್ಮಾತ್ರ ರೂಪೇಣ ಶಬ್ದಾದೀನ್ ವೇತ್ತಿ ಮಾನವಃ ಆತ್ಮಾನಂ ತಂ ವಿಜಾನೀಯಾತಿತಿ ವೇದಾಂತ ಭಾಸ್ಕರಃ. ಚಿನ್ಮಾತ್ರ ಸ್ವರೂಪನಾದ ಯಾವಾತನಿಂದ ಶಬ್ದಾದಿಗಳನ್ನು ಮಾನವನು ಅರಿಯುತ್ತಿದ್ದಾನೆಯೋ ಅವನನ್ನೇ ತನ್ನ ಆತ್ಮನೆಂದು ಅರಿಯಬೇಕು. ಜನವರಿ 13 ಆತ್ಮನನ್ನು ಅರಿಯುವ ಕಲೆ. ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂತ್ಯ ಮೈಥುನಾನ್ ಏತೇನೈವ ವಿಜಾನಾತಿ. ಕಾಠಕೋಪನಿಷತ್ 2:1-3. ಯಾವುದರಿಂದ ರೂಪವನ್ನು, ರಸವನ್ನು, ಗಂಧವನ್ನು, ಶಬ್ದಗಳನ್ನು, ಸ್ಪರ್ಶಗಳನ್ನು, ಮೈಥುನಗಳನ್ನು ಅರಿಯುತ್ತಾನೆಯೋ ಆ ಆತ್ಮನೇ ತಾನೆಂದು ತಿಳಿಯಬೇಕು. ಈ ಮಂತ್ರದಲ್ಲಿ ಆತ್ಮನನ್ನು ಅರಿಯುವ ಕಲೆಯನ್ನು ಉಪದೇಶಿಸಿದೆ. ಪ್ರತಿಯೊಬ್ಬನು ಪ್ರತಿದಿನವೂ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಅರಿಯುತ್ತಿದ್ದಾನಲ್ಲವೇ? ಈ ಅರಿವು ಅವನಿಗೆ ಯಾರಿಂದ ಹೇಗೆ ಉಂಟಾಯಿತು? ದೇಹವು ಅಚೇತನ, ಇಂದ್ರಿಯಗಳು ಅಚೇತನ ಮತ್ತು ಬುದ್ಧಿಯೂ ಅಚೇತನವೇ. ಸರಿ, ಹಾಗಾದರೆ ಹೊರಗಿನ ರೂಪಾದಿಗಳನ್ನು, ಒಳಗಿನ ಸುಖ ದುಃಖಾದಿಗಳನ್ನು ಅರಿಯುವವನು ಯಾರು ಎಂದರೆ ಅವನೇ ಆತ್ಮ. ಇವನೇ ಪ್ರತ್ಯಗಾತ್ಮನು. ದೇಹಾದಿ ಸಂಘಾತವೆಲ್ಲವೂ ಅಚೇತನವಾದ್ದರಿಂದ ಇವುಗಳು ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಅರಿಯುವಂತಿಲ್ಲ. ಸಂಘಾತಕ್ಕಿಂತ ವ್ಯತಿರಿಕ್ತನಾದ ಆತ್ಮನಿಂದಲೇ ನಮಗೆ ಇವುಗಳ ಅರಿವು ಉಂಟಾಗುತ್ತಿದೆ. ಆತ್ಮನ ಅರಿವಿಗೆ ಗೋಚಾರವಾಗದ ವಸ್ತುಗಳು ಯಾವುವೂ ಇಲ್ಲ. ಚಿನ್ಮಾತ್ರ ಸ್ವರೂಪನಾದ ಆತ್ಮನೇ ತಾನೆಂದು ತಿಳಿಯಬೇಕು. ಇದೇ ಆತ್ಮನನ್ನು ಅರಿಯುವ ಕಲೆ. ಈ ಕಲೆಯನ್ನು ಬಲ್ಲವನೇ ಆತ್ಮಜ್ಞಾನಿ. ಓಂ ಶಾಂತಿ ಶಾಂತಿ ಶಾಂತಿ.